ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಜಾನು ಜಾನು, ಏನಮ್ಮ ಇವಾಗಷ್ಟೇ ಮಲ್ಕೊಂಡಿದ್ದೀನಿ, ಸುಮ್ಮನೆ ಹೋಗಮ್ಮ, ಡಿಸ್ಟರ್ಬ್ ಮಾಡಬೇಡ. ಜಾನು ಎದ್ದೇಳು, ಊಟ ಮಾಡಿದ್ ಮಲ್ಕೊ. ಎದ್ದೇಳು. ಇಷ್ಟು ಬೇಗ ಬೆಳಗಾಗೋಯ್ತೇನಮ್ಮ. ಏಯ್ ನೀನಾ, ಹೋಗೆ ಆಚೆ. ನಾನು ನಿನ್ನ ತುಂಬಾನೇ ದ್ವೇಷ ಮಾಡ್ತೀನಿ. ಐ ಹೇಟ್ ಯು. ಗೆಟ್ ಲಾಸ್ಟ್. ಆಯ್ತು, ನೀನು ನನಗೆ ಎಷ್ಟೇ ದ್ವೇಷ ಮಾಡಿದ್ರು ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ನನಗೆ ನೀನು ಬೇರೆ ಅಲ್ಲ, ನನ್ನ ತಂಗಿ ರಾಜಿ ಬೇರೆ ಅಲ್ಲ. ತಗೋ. ನನ್ನನ್ನ ನಿನ್ ತಂಗಿ ಕಂಪೇರ್ ಮಾಡ್ತಿದ್ಯಾ? ಇನ್ನೊಂದ್ಸಲ ಏನಾದ್ರು ಕಂಪೇರ್ ಮಾಡಿ ಮಾತಾಡಿದ್ಯೋ ಕಾಪಾಡಕ್ಕೆ ಬಾರಿಸ್ಬಿಡ್ತೀನಿ ಅಷ್ಟೇ. ಜಾನು, ಜೋರಾಗಿ ಕೂಗಾಡಿ ಅತ್ತೆ ಮಾವ ಬರೋ ಹಾಗೆ ಮಾಡಬೇಡ. ಎಲ್ಲಿ ಆ ಮಾಡು. ಏ ಏ ಇರೇ ಅಲೆ, ಇರೇ ಇಲ್ಲಿ. ಕೊನೆ ಕಾಲದಲ್ಲೂ ನಮ್ಗೆ ನೆಮ್ಮದಿ ಇಲ್ದಂಗೆ ಆಯ್ತಲ್ಲ. ನನ್ನ ಮದುವೆ ಆದಮೇಲೆ ನಿನಗೆಲ್ಲೇ ನೆಮ್ಮದಿ ಸಿಗ್ತೇ ಹೇಳು. ನಿಮ್ಮಿಂದ ಈ ಮಾತು ಬರಬಾರ್ದು ರೀ. 7 ಜನ್ಮಕ್ಕೂ ನೀವೇ ನನ್ನ ಗಂಡ. ನೀವಿಲ್ಲ ಅಂದ್ರೆ ನನ್ಗೆ ಆ ಜನ್ಮನೇ ಬೇಡ ರೀ, ಬೇಡ. ನನಗೆ ತಿನ್ನೋಗೊತ್ತಿಲ್ವಾ? ನನಗೂ ತಿನ್ನಕ್ಕೆ ಬರುತ್ತೆ. ನನಗೂ ಕೈ ಇದೆ. ನನ್ನ ಕೈ ಬಾಯಿಗೆ ಹೋಗಲ್ವಾ? ಹಾ ಇದೆ. ಸರಿ ತಗೋ, ನೀವೇ ತಿನ್ನು. ಸಾಂಬಾರು ಹಾಕ್ಲಾ? ಏ ಡೋಂಟ್ ಟಚ್. ಓ, ಈಗ ಇಂಗ್ಲಿಷ್ ಬರಲ್ಲ ಅಲ್ವಾ? ಮುಟ್ಬೇಡ. ತಿನ್ನ ಸಾಕು, ಕೈ ತೊಳಿತೀನ? ಜಾನು, ಸರಿಯಾಗಿ ಒಂದು ತುತ್ತು ತಿಂದಿಲ್ಲ, ಕುಡಿಲಿ. ಆ ಮಾಡು. ಏಯ್ ಬೇಡ ಕಣೆ, ಹಂಗೆ ತಿನ್ಸ್ಬೇಡ ನಿನ್ ಕೈಯಿಂದ. ಅದು ವಿಷ ಆಗಿರುತ್ತೆ, ವಿಷ. ಜಾನು, ಈಗಾಗಲೇ ನಿನ್ನ ಮೈಯೊಳಗೆ ವಿಷ ಹೋಗಿದೆ ನೋಡು. ತಗೋ, ಆ ಮಾಡು. ಏಯ್ ಬೇಡ ಕಣೆ. ಬೇಡ ಅಂದ್ರೆ ಈಗ ನೀನು ಬಿಡೋರು ಯಾರು? ಆ ಮಾಡು. ಏಯ್ ಹೋಗೆ. ಜಾನು, ಹಠ ಮಾಡಬೇಡ. ಎಲ್ಲಿ ಆ ಮಾಡು. ಎಂತ ಕಾಲ ಬಂತು ರೀ ನಮ್ಗೆ. ಇನ್ನೊಂದೇ ಒಂದು ತುತ್ತು. ನೀನು ತುಂಬ ಒಳ್ಳೆಯವಳು. ಸರಿ ಯಾವುದು ತಪ್ಪು ಯಾವುದು ಅನ್ನೋ ತಿಳುವಳಿಕೆ ಇದೆ. ಸುಮ್ಮನೆ ಹೀಗೆ ಕುಡ್ದು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೋತೀಯ? ಇದರಿಂದ ಏನು ಸಾಧನೆ ಮಾಡ್ತಿದ್ಯಾ? ಸಾಲದಕ್ಕೆ ನಿನ್ನ ಹೆಸರು ಹಾಳು, ಮನೆ ಮರ್ಯಾದೆನೂ ಹಾಳಾಗತ್ತೆ. ನೋಡು, ಹೆಣ್ಮಕ್ಳು ಕೈ ಮುಗ್ದು ಗೌರವ ಕೊಡೋ ಹಾಗಿರ್ಬೇಕು, ಕೈ ಹಿಡಿದು ಇಳಿಯೋ ಥರ ಅಲ್ಲ. ಅಯ್ಯೋ, ನಿಧಾನ ಜಾನು, ನಿಧಾನ. ತಗೋ. ಜಾನು, ಹಿಂಗೆ ಯಾರಾದ್ರೂ ಊಟ ಮಾಡ್ತಾರಾ? ಇನ್ನೊಂದು 2 ತುತ್ತಷ್ಟೇ. ಸಾಕು ಕಣೆ. ಸರಿ ಆಯ್ತು, ಬಾ, ನೀನು ರೂಮಿಗೆ ಬಿಟ್ಟು ಬರ್ತೀನಿ. ಬಾ. ಎಂತೆ ನಿನ್ ಕೈನ ತೋರ್ಸೆ. ನೀಟಾಗೆ
ಅದು ಇವತ್ತು ನಿನ್ನ ಸೊಸೆ ನನ್ನ ಕಣ್ಣಿಗೆ ನನ್ನ ತಾಯ ಕಳಿಸ್ಕೊಬಿಟ್ರು. ನನ್ನ ತಾಯ ಕಳಿಸ್ಕೊಟ್ರು. ಬಾ ಜಾನು, ನೀನು ರೂಮಿಗೆ ಬಿಟ್ಟು ಬರ್ತೀನಿ. ಬಿಡ ನನಗೆ, ನಂಗೆ ಗೊತ್ತಿದೆ ಹೇಗೆ ಹೋಗ್ಬೇಕಂತ. ನಿಧಾನ ಜಾನು. ಯಾ ಐ ಆಮ್ ಆಲ್ ರೈಟ್. ನಾನು ಹುಷಾರಾಗಿ ರೂಮಿಗೆ ಹೋಗ್ತೀನಿ, ಓಕೆನಾ? ನೋಡ್ತೀರಾ ಹೋಗ್ತೀನಿ ಅಂತ? ಜಾನು ನಿಧಾನ. ನಾನು ಹೆಂಗೆ ಹೋಗ್ತೀನಿ ನೋಡ್ತಾ ಇರಂಗೆ. ಜಾನು ನಿಧಾನ. ಬಿಡೆ ನೋಡು, ನಾನು ಎಷ್ಟು ಸ್ಟಡಿ ಆಗಿದ್ದೀನಿ ನೋಡು. ಅದೇನು ಸ್ಟಡಿನೋ ಏನೋ. ಬಾ. ಮುಟ್ಬೇಡ ಅಂದ್ರೆ ಅರ್ಥ ಆಗಲ್ಲ ನಿನಗೆ. ಓ, ಚೇರ್ ನಮ್ಮ ಮತ್ತೆ ವಾಪಸ್ ಇಡ್ಬೇಕಲ್ವಾ? ನಾನು ಇಡ್ತೀನಿ, ಹೋಗು. ಐಶ್ವರ್ ಹೋಗು. ಅತಿಯಾದ ತಾಳ್ಮೆ ನೋಡಿದ್ದೀನಿ, ಅತಿಯಾದ ಆದರ್ಶತನೂ ನೋಡಿದ್ದೀನಿ, ಅತಿಯಾದ ದುಷ್ಟತನೂ ನೋಡಿದ್ದೀನಿ. ಆದರೆ ಇಲ್ಲಿ ಗೆದ್ದಿರೋದು ತಾಳ್ಮೆ, ತಾಯಿತನ. ನಿನ್ನ ಸೊಸೆ ನಿನ್ನ ನಂಬಿಕೆ ಉಳಿಸ್ತಾಳೆ ಕಡೆ, ಗ್ಯಾರಂಟಿ ನಿನ್ನ ನಂಬಿಕೆ ಉಳಿಸ್ತಾಳೆ. ನೀನು ಅನ್ಕೊಂಡಾಗೇನೆ ಈ ಮನೆಗೆ ಸೊಸೆ ಸಿಕ್ಕಿದ್ದಾಳೆ ಕಡೆ. ಈಗಲಾದರೂ ನೀವು ಅವಳನ್ನ ಸೊಸೆ ಅಂತ ಒಪ್ಕೋತೀರಾ? ಏಯ್ ಬಿಡೋಣ, ಬಿಡೋಣ. ನಿಧಾನ. ಏಯ್ ಬಿಡೇ, ನನ್ನನ್ನೇ ಹೆದರ್ಸ್ತೀಯ ನೀನು? ಎಷ್ಟೇ ಧೈರ್ಯ ನಿನಗೆ? ಆಯ್ತು, ಇನ್ನೊಂದ್ಸಲ ನಾನು ಹೆದರ್ಸಿದ್ಯಾ ಹುಷಾರ್. ಆಯ್ತು, ಕೂತ್ಕೋ. ಆ ಬಟ್ಟೆಯಲ್ಲಿ ನಿನ್ ಮಲ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಬದಲಾಯಿಸಿದ್ದು. ಮಲ್ಕೋ. ಏಯ್ ನಾನು ಮಲ್ಗಲ್ವೆ? ಜಾನು ಮಲ್ಕೊಳ್ಳಮ್ಮ. ಇನ್ನು ನಿಂಗೆ ತೊಂದರೆ ಕೊಡಲ್ಲ, ನಾನು ಹೋಗ್ತೀನಿ. ಏಯ್ ನಿಂತ್ಕೋ. ಬೈ. ನನಗೆ ಏನೋ ಬೇಕಲ್ಲ. ಏನು ಬೇಕು? ಏನು ಬೇಕು ಹೇಳು, ನಾನು ತಂದ್ಕೊಡ್ತೀನಿ. ಹಾ, ನನಗೆ ಜೀವ ಬೇಕು. ಕೊಡ್ತೀಯಾ? ಅಂತ ಸಂದರ್ಭ ಬರಲಿ, ಅವಾಗ ಕೊಡ್ತೀನಿ. ಮಾತಲ್ಲ ಎಲ್ಲರೂ ಮೋಡಿ ಮಾಡ್ಬಿಡ್ತೀಯ ಕಣೆ. ಚೆನ್ನಾಗಿ ಮಾತಾಡ್ತೀಯ ನೀನು. ಹಿಂಗ್ ಮಾತಾಡಿನೇ ನಮ್ಮ ಮನೆಯವ್ರನ್ನ ಎಲ್ರೂ ಹುಟ್ಟಿಗೆ ಹಾಕೋಗ್ಬಿಟ್ಟಿದೆ. ಮಾತಿನಂತೆ ನಡ್ಕೊಂಡ್ರೆ ನಂಬಿಸಿ ಮೋಸ ಮಾಡೋ ಅವಶ್ಯಕತೆ ಇರಲ್ಲ ಜಾನು. ಈಗ ನಾನು ಹೇಳ್ತಿರೋ ಮಾತು ನೀನು ನಂಬಿಸೋದಕ್ಕಾಗಲಿ ಅಥವಾ ಸುಳ್ಳಾಗಲಿ ಅಲ್ಲ. ನಿಜವಾಗ್ಲೂ ನನ್ನ ಜೀವ ಕೊಟ್ಟು ನಿನ್ನ ಜೀವ ಉಳಿಸೋ ಪರಿಸ್ಥಿತಿ ಬಂದರೆ ನನ್ನ ಜೀವ ಕೊಡ್ತೀನಿ. ಪರ್ಫೆಕ್ಟ್ ಆಗಿದೆ ಕಣೆ ನೀನು. ನಮ್ಮ ಅಣ್ಣಗೆ ಹೇಳಿ ಮಾಡಿಸಿ ಜೋಡಿ ನೀನು. ಅವನು ಆಶ್ವಾಸನೆ ಕೊಡ್ತಾನೆ, ನೀನು ಆಶ್ವಾಸನೆ ಕೊಡ್ತೀಯ. ನಿನ್ನ ಮನೆ ಬಿಟ್ಟು ಆಚೆ ಕಳಿಸ್ತೀನಿ ಅಂತ ನಮ್ಮ ಕಿವಿ ಮೇಲೆ ಹೂ ಇಡ್ತಾನೇ ಬಂದ, ಆದ್ರೆ ಕಳಿಸ್ಲೇ ಇಲ್ಲ. ನಂಗೆ ನಿಮ್ಮ ದ್ವೇಷ ಯಾಕೆ ಗೊತ್ತಾ? ಯಾಕೆ ಗೊತ್ತೇನೆ? ನಮ್ಮಮ್ಮ ನೀನ್ ಬಂದಾಗಿಂದ ನನ್ನ ಮೇಲೆ ಪ್ರೀತಿನ ತೋರ್ಸೋದ್ ಬಿಟ್ಬಿಟ್ರು. ನನಗೆ ತೋರ್ಸೋ ಪ್ರೀತಿ ಎಲ್ಲ ನಿನಗೇ ತೋರಿಸ್ತಾ ಇದ್ದಾರೆ. ಇನ್ನು ನಮ್ಮಪ್ಪಂಗೆ ನನ್ನ ಮೇಲೆ ಕಾಳಜಿನೇ ಇಲ್ಲ. ಈಗ ಬೇಕಾದ್ರೆ ಹೋಗಿ ಕೇಳು, ಅವ್ರಿಗೆ ನನ್ನ ಹೆಸರೇ ನೆನಪಿರಲ್ಲ. ಇನ್ನು ನಮ್ಮ ದೊಡ್ಡಣ್ಣ, ಅವನಿಗೆ ಕೆಲಸ. ಎರಡನೇ ಅಣ್ಣ, ಅವನು ರಾಜಕೀಯ. ಇನ್ನು ಮೂರನೇವನು, ಅವನಿಗೆ ನಾನು ಲೆಕ್ಕಕ್ಕೆ ಇಲ್ಲ ಕಣೆ. ನನ್ಗೆ ಈ ಮನೆ ಸ್ಥಾನಮಾನ ಏನೋ ಏನೇ ಯಾರಿಗೂ ಬೇಡವಾದವಳು. ನಾನು ಯಾರಿಗೂ ಬೇಡ ಅಂದಮೇಲೆ ನನಗೂ ಯಾರು ಬೇಡ. ನಾನು ಯಾಕೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನೆನ್ನೆ ಮೊನ್ನೆ ಬಂದಿರೋಳು ಕಣೆ ನೀನು, ನೆನ್ನೆ ಮೊನ್ನೆ ಬಂದಿರೋಳು.
ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸೋದೇನು, ವಿಚಾರಿಸೋದೇನು, ಪ್ರೀತಿಸೋದೇನು, ನಿನ್ ಬಗ್ಗೆ ಮಾತಾಡೋದೇನು? ಅಬ್ಬಬ್ಬಬ್ಬಬ್ಬಬ್ಬ, ಎಲ್ರಿಗೂ ನೀನ್ ಬೇಕು, ಆದ್ರೆ ನಾನು ಯಾರಿಗೂ ಬೇಡ ಅಂದಮೇಲೆ ನಾನು ಯಾಕೆ ಈ ಮನೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಈ ಮನೆ ಮಾನ ಮರ್ಯಾದೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನೀನ್ ಈ ಮನೆಗೆ ಬಂದ್ಮೇಲೆ ಎಲ್ರು ನನ್ನಿಂದ ದೂರ ಆಗ್ತಿದ್ದಾರೆ. ಅಯ್ಯೋ ತಪ್ಪು 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 ತಪ್ಪು, ದೂರ ಆಗ್ತಿದ್ದಾರೆ ಅಂದ್ರೆ ತಪ್ಪಾಗೋಗುತ್ತೆ. ನೀನು ಅವ್ರನ್ನ ನನ್ನಿಂದ ಕಿತ್ಕೋತಾ ಇದೀಯ. ಇದು ನಮ್ಮಮ್ಮ ಪ್ರತಿ ಮಾತಿಗೂ ನಿನ್ನ ನೋಡಿ ಕಲ್ತ್ಕೋ ಅಂತ ನನ್ನ ತಲೆ ತಿಂತಾನೆ ಇರ್ತಾರೆ ಕಣೆ. ನಿನ್ನೆ ನೋಡಿ ಕಲ್ತ್ಕೊಳ್ಳೋದು ಏನೇ ಇದೆ? ಬದನೆಕಾಯಿ ಅನ್ಎಜುಕೇಟೆಡ್ ಫೆಲ್ಲೋ ನೀನು. ನಿನ್ ಜೊತೆ ಹೋಗಿ ನನ್ನನ್ನು ಕಂಪೇರ್ ಮಾಡಿದಾರೆ ಕಣೆ. ನನ್ನನ್ನ ಹೊಟ್ಟೆ ಉರಿಯಲ್ವಾ ನನಗೆ? ನಿನ್ನ ನೋಡಿ ನಾನು ಕಲಿಬೇಕಂತೆ. ಸೊಸೈಟಿಲಿ ಹೇಗಿರ್ಬೇಕು, ಪ್ರೆಸ್ಟೀಜ್ ಹೇಗೆ ಮೇಂಟೈನ್ ಮಾಡಬೇಕು ಅಂತ ನಿನ್ನಂತ ಗುಗ್ಗು ಹತ್ರ ನೋಡಿ ಕಲಿಬೇಕಂತೆ. ಎಲ್ಲರ ಅಪ್ಪ ಅಮ್ಮಂದಿರು ಅಪ್ಡೇಟ್ ಆಗಿ ಅಂತ ಮಕ್ಕಳು ನಮ್ಮ ಮುಂದಕ್ಕೆ ತಳ್ಳಿದ್ರೆ ನಮ್ಮಮ್ಮ ಹಿಂದಕ್ಕೆ ಹೋಗು ಅಂತ ನನ್ನ ತಳ್ತಾ ಇದ್ದಾಳೆ. ಅಯ್ಯೋ, ಇದಕ್ಕೆ ಕಣೆ ನನಗೆ ನಿನ್ಮೇಲೆ ಕೋಪ. ನಮ್ಮಮ್ಮನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ, ಇಡೀ ಫ್ಯಾಮಿಲಿನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ ಕಣೆ. ಲೈಫ್ ಲಾಂಗ್ ನಿನ್ನನ್ನ ದ್ವೇಷಿಸ್ತಾನೆ ಇರ್ತೀನಿ ಕಣೆ, ದ್ವೇಷಿಸ್ತಾನೆ ಇರ್ತೀನಿ.